ಪರೀಕ್ಷಾ ಪ್ರಾಧಿಕಾರ KEA ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಅದರ ಪೋಸ್ಟ್ ಶೆಡ್ಯೂಲ್ನ KEA ಈಗ ಹೊಸದಾಗಿ ಮಾಡಿಫೈಡ್ ಮಾಡಿ ರೀಶೆಡ್ಯೂಲ್ನ ಪಬ್ಲಿಷ್ ಮಾಡಿದೆ. ಆ ರೀಶೆಡ್ಯೂಲ್ ಈ ರೀತಿ ಇದೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದ ಮೇಲೆ ನಿಮಗೆ 4 ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡೇಟನ್ನು KEA ಹೊಸದಾಗಿ ಮಾಡಿಫೈಡ್ ಮಾಡಿದೆ. ಫಸ್ಟಿಗೆ ಇಂಜಿನಿಯರಿಂಗ್ ಸೀಟ್ಗಳಿಗೆ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 2ನೇ ತಾರೀಕಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಕೋರ್ಸ್ಗಳಿಗೆ ಆಗಸ್ಟ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಆಗಸ್ಟ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. PSC ನರ್ಸಿಂಗ್ ಕೋರ್ಸ್ಗೆ ಆಗಸ್ಟ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಹೋಮಿಯೋಪತಿ ಆಗಸ್ಟ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ವೈದ್ಯಕೀಯ ಮತ್ತು ಡೆಂಟಲ್ ಈ ಕೋರ್ಸ್ಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಗಸ್ಟ್ 9ನೇ ತಾರೀಕಿಂದ ನೀವು ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡಬಹುದು. ಯಾರು ಈಗ ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಗಿಲ್ಲ ಮತ್ತು ಅವ್ರಿಗೆ ಈ ಶೆಡ್ಯೂಲ್ ಅಪ್ಲೈ ಆಗೋದಿಲ್ಲ. ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅಂತಹ ವಿದ್ಯಾರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಆಮೇಲೆ ನೀವು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಬೇಕು. ಆ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಆಗಸ್ಟ್ 2ನೇ ತಾರೀಕಿಂದ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ ಮಾಡಿ ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಬೋದು. ಅದಕ್ಕೆ ಲಾಸ್ಟ್ ಡೇಟು 14/8 ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ. ಇನ್ನು ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಕೋರ್ಸ್ಗಳಿಗೆ ಫೀಸನ್ನು ಪೇ ಮಾಡೋದಕ್ಕೆ ಆಗಸ್ಟ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆಗಸ್ಟ್ 14 ಲಾಸ್ಟ್ ಆಗ್ತಾ ಇದೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ. ಯೋಗ, ನ್ಯಾಚುರೋಪತಿ ಮತ್ತು BPT, ಅಲೈಡ್ ಹೆಲ್ತ್ ಕೋರ್ಸ್ಗಳಿಗೆ ಆಗಸ್ಟ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಫೀಸ್ ಪೇ ಮಾಡೋದಕ್ಕೆ. ಹಾಗೆ 14ಕ್ಕೆ ಕೊನೆ ಆಗ್ತಾ ಇದೆ. BSc ನರ್ಸಿಂಗ್ ಕೋರ್ಸ್ಗಳಿಗೆ ಆಗಸ್ಟ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. 14 ಆಗಸ್ಟ್ಗೆ ಎಂಡ್ ಆಗ್ತಾ ಇದೆ. ಹೋಮಿಯೋಪತಿ ಆಗಸ್ಟ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. 14ನೇ ತಾರೀಕು ಎಂಡ್ ಆಗ್ತಾ ಇದೆ. ಮೆಡಿಕಲ್ ಕೋರ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಬಟ್ ಅವಕಾಶನ 9ನೇ ತಾರೀಕು ಕೊಡ್ತಾರೆ. 9ನೇ ತಾರೀಕಿಂದ ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡೋದಕ್ಕೆ ಆಗಸ್ಟ್ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಆಗಸ್ಟ್ 16ನೇ ತಾರೀಕು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಇದೆ. ಇದು ಹೊಸದಾಗಿ KEA ರಿಲೀಸ್ ಮಾಡಿರೋ ಪೋಸ್ಟ್ ಶೆಡ್ಯೂಲ್. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನು ಅಂದರೆ, ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಈವನ್ ಸಾಟರ್ಡೆ, ಸಂಡೇ ಮತ್ತು ಗೌರ್ಮೆಂಟ್ ರಜೆಗಳಲ್ಲೂ ಸಹ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಕಾಲೇಜಸ್ಗಳು ಓಪನ್ ಆಗಿರುತ್ತೆ ಫಾರ್ ದಿ ಅಡ್ಮಿಷನ್ ಪರ್ಪಸ್. ನಮಗೆ ಸಂಡೇ ಇದೆ, ಸಾಟರ್ಡೆ ಇದೆ, ನಾವು ಮಂಡೇ ಹೋಗಿ ಅಡ್ಮಿಷನ್ ಆಗ್ತೀವಿ ಅನ್ನೋ ರಿಸ್ಕ್ ಬೇಡ. ನೀವು ಸಾಟರ್ಡೆ, ಸಂಡೇ ರಜಾ ದಿನಗಳಲ್ಲೂ ಹೋದರೂ ಅಡ್ಮಿಷನ್ ಮಾಡ್ಕೋತಾರೆ, ಅಡ್ಮಿಷನ್ ಆಗ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಹೇಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳು ಬೇಕು ಅನ್ನೋ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.